ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಇವತ್ತಿನ ಕ್ಲಾಸ್ದಲ್ಲಿ ನಾವು ಜೂನ್ 24ರ ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಮಾಡ್ತಾ ಹೋಗೋಣ. ಡಿಸ್ಕಷನ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರು ನಮ್ಮ ಚಾನಲ್ಗೆ ಹೊಸಬರಿದ್ದಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಮಾಡಿದಾಗ ನಿಮ್ಗೆ ಬೇಗ ನೋಟಿಫಿಕೇಶನ್ ಬರುತ್ತೆ. ಆದರೆ ಮೊದಲನೇ ಪ್ರಶ್ನೆ ಯಾವ ಥರ ಕೇಳಿದಾರೆ ನೋಡಿ, ಹಂಗಾಮಿ ಸ್ಪೀಕರ್ ಅನ್ನು ನೇಮಕ ಮಾಡುವವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 4ನೇ ಆಪ್ಷನು ರಾಷ್ಟ್ರಪತಿಯವರು ನೇಮಕ ಮಾಡ್ತಾರ. ಆದರೆ ಯಾಕೆ ಒಂದು ಟಾಪಿಕ್ ಮೇಲೆ ಪ್ರಶ್ನೆ ಕೇಳಿದೆವು ಅಂದ್ರೆ, ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ, ಭರ್ತೃ ಹರಿ ಮಹತಾಬ್ ಹಂಗಾಮಿ ಸ್ಪೀಕರ್ ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ಲಿ ಕಾಣಿಸಿಕೊಂಡಿರುವಂಥದ್ದು. ಇದ್ರ ಬಗ್ಗೆ ನಾವು ಸವಿಸ್ತಾರವಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಲೋಕಸಭೆಯ ಹಂಗಾಮಿ ಸ್ಪೀಕರ್ ಆಗಿ ಭರ್ತೃ ಹರಿ ಮಹತಾಬ್ ಅವರನ್ನು ಆಯ್ಕೆ ಮಾಡಿರುವಂಥದ್ದು. ರಾಷ್ಟ್ರಪತಿಗಳಿಂದ ನೇಮಕವಾದ ಹಂಗಾಮಿ ಸ್ಪೀಕರ್ ಎಲ್ಲ 543 ಸದಸ್ಯರಿಗೆ ಪ್ರಮಾಣ ವಚನ ಬೋಧನೆ ಮಾಡಲಿದ್ದಾರೆ. ಅಂದರೆ 18ನೇ ಲೋಕಸಭೆ ಈಗೇನು ಆಯ್ಕೆಯಾಗಿದೆ, ಈ ಲೋಕಸಭೆಯಲ್ಲಿ ಚುನಾಯಿತರಾಗಿರುವಂತಹ ಎಲ್ಲ ಸದಸ್ಯರಿಗೆ ಎಷ್ಟಪ್ಪ ಅಂದ್ರೆ 543 ಸದಸ್ಯರಿಗೆ ಹಂಗಾಮಿ ಸ್ಪೀಕರ್ ಅವರು ಪ್ರಮಾಣ ವಚನವನ್ನು ಬೋಧಿಸ್ತಾ ಇರುವಂಥದ್ದು. ಇನ್ನು ಹಂಗಾಮಿ ಸ್ಪೀಕರ್ ಬಗ್ಗೆ ನಾವು ಮಾತಾಡ್ತಾ ಬಂದು ನೋಡಿ, ಹೊಸ ಲೋಕಸಭೆ ಸೃಷ್ಟಿಯಾಗಿ ಮೊದಲ ಸಭೆಗಿಂತ ಮುನ್ನವೇ ಸ್ಪೀಕರ್ ಹುದ್ದೆ ಖಾಲಿಯಾಗುತ್ತೆ. ಅಂದರೆ ಈಗ 18ನೇ ಏನಾಗಿದೆ ಲೋಕಸಭಾ ರಚನೆ ಆಗಿದೆ, 17ನೇ ಒಂದು ಲೋಕಸಭೆಯ ಸ್ಪೀಕರ್ ಯಾರು ಇರ್ತಾರೆ ನೋಡಿ, ಅವರು ಈ ಒಂದು ಲೋಕಸಭೆ ರಚನೆ ಆದ ಮೊದಲ ಸಭೆಗಿಂತನೇ ಮುನ್ನವೇ ಏನಾಗುತ್ತೆ ಖಾಲಿಯಾಗಿರುತ್ತೆ. ಸೊ ಈ ಒಂದು ಸ್ಪೀಕರ್ ಹುದ್ದೆ ಖಾಲಿ ಆದಾಗ ಚುನಾಯಿತಗೊಂಡಂತ ನೂತನ ಸದಸ್ಯರಿಗೆ ಪ್ರಮಾಣ ವಚನ ಬೋಧಿಸುವುದಕ್ಕಾಗಿ ಇಲ್ಲಿ ಹಂಗಾಮಿ ಸ್ಪೀಕರ್ ಅನ್ನು ಆಯ್ಕೆ ಮಾಡಲಾಗುತ್ತೆ. ಮೊದಲ ಅಧಿವೇಶನ ನಡೆಸುವ ಸಲುವಾಗಿ ರಾಷ್ಟ್ರಪತಿಗಳು ಹಂಗಾಮಿ ಸ್ಪೀಕರ್ ಒಬ್ಬರನ್ನು ನೇಮಕ ಮಾಡುತ್ತಾರೆ. ಸಾಮಾನ್ಯವಾಗಿ ಸದನದ ಅತ್ಯಂತ ಹಿರಿಯ ಸದಸ್ಯರೊಬ್ಬರನ್ನು ಮಧ್ಯಂತರ ಸ್ಪೀಕರ್ ಆಗಿ ನೇಮಕ ಮಾಡಲಾಗುತ್ತೆ. ಈ ಸದಸ್ಯರಲ್ಲಿ ಯಾರು ಅತ್ಯಂತ ಒಂದು ಹಿರಿಯರಾಗಿರ್ತಾರೆ ನೋಡಿ, ಅಂತ ಸದಸ್ಯರೊಬ್ಬರಿಗೆ ಇಲ್ಲಿ ಹಂಗಾಮಿ ಸ್ಪೀಕರ್ ಆಗಿ ರಾಷ್ಟ್ರಪತಿ ಅವರು ನೇಮಕ ಮಾಡ್ತಾರ. ರಾಷ್ಟ್ರಪತಿ ಭವನದಲ್ಲೇ ರಾಷ್ಟ್ರಪತಿಗಳು ಹಂಗಾಮಿ ಸ್ಪೀಕರ್ಗೆ ಪ್ರಮಾಣ ವಚನವನ್ನು ಬೋಧನೆ ಮಾಡ್ತಾರ. ಹಂಗಾಮಿ ಸ್ಪೀಕರ್ಗೆ ಪ್ರಮಾಣ ವಚನ ಬೋಧನೆ ಮಾಡೋರು ಕೂಡ ರಾಷ್ಟ್ರಪತಿನೇ ಮಾಡ್ತಾರ. ಏನವ್ರೆ ಆಯ್ಕೆನೂ ಕೂಡ ರಾಷ್ಟ್ರಪತಿ ಅವರೇ ನೇಮಕ ಮಾಡ್ತಾರ. ಇನ್ನು ರಾಷ್ಟ್ರಪತಿಗಳೇ ಮಧ್ಯಂತರ ಸ್ಪೀಕರ್ ಸಹಾಯಕ್ಕೆಂದು ಇನ್ನೂ ಮೂವರನ್ನು ನೇಮಕ ಮಾಡ್ತಾರ. ಹಂಗಾಮಿ ಸ್ಪೀಕರ್ ಜೊತೆಗೆ ಈ ತರ ಒಳಗೊಂಡಿರುವಂತಹ 3 ಜನರನ್ನು ಕೂಡ ರಾಷ್ಟ್ರಪತಿಗಳು ಸ್ಪೀಕರ್ ಅವರ ಸಹಾಯಕ್ಕಾಗಿ ನೇಮಕ ಮಾಡ್ತಾರ. ಇನ್ನು ಹಂಗಾಮಿ ಸ್ಪೀಕರ್ ಅವರು ಎಲ್ಲಾ ನೂತನ ಸದಸ್ಯರಿಗೆ ಪ್ರಮಾಣ ವಚನ ಬೋಧನೆ ಮಾಡ್ತಾರ. ಯಾರು ಒಂದು ನೂತನವಾಗಿ ಸೆಲೆಕ್ಟ್ ಆಗಿರ್ತಾರೆ ನೋಡಿ ಲೋಕಸಭೆಗೆ, ಅವರಿಗೆ ಪ್ರಮಾಣ ವಚನವನ್ನು ಬೋಧನೆ ಮಾಡೋದು ಇವರ ಒಂದು ಪ್ರಮುಖ ಜವಾಬ್ದಾರಿ ಆಗಿರುವಂಥದ್ದು. ಇನ್ನು ಖಾಯಂ ಸ್ಪೀಕರ್ ಆಯ್ಕೆಯಾಗುವವರೆಗೆ ಹಂಗಾಮಿ ಸ್ಪೀಕರ್ ಕಾರ್ಯವನ್ನು ನಿರ್ವಹಿಸ್ತಾರ. ಪರ್ಮನೆಂಟ್ ಸ್ಪೀಕರ್ ಇಲ್ಲಿ ಈ ಒಂದು ಹುದ್ದೆಗೆ ಏರುವವರೆಗೆ ಹಂಗಾಮಿ ಸ್ಪೀಕರ್ ಯಾರಿರ್ತಾರೋ ಅಲ್ಲಿವರೆಗೆ ಅವರು ಈ ಒಂದು ಹುದ್ದೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರ. ಇನ್ನು ಯಾರಿಗೆ ನಮ್ಮ ನೋಟ್ಸ್ಗಳನ್ನು ಬೇಕು, ಈ ಒಂದು ನಂಬರ್ಗೆ ನೀವು ಪೇ ಮಾಡಿ ಸ್ಕ್ರೀನ್ಶಾಟ್ ಅನ್ನು ಕಳಿಸುವ ಮೂಲಕ ಪಡೆದುಕೊಳ್ಬಹುದು. ಆದರೆ ಎಷ್ಟಾಗುತ್ತೆ ಅಂತ ಪ್ರೈಸ್ ಕೊಟ್ಟಿದ್ದಾರೆ ನೋಡಿ, 1 ಮಂತ್ಗೆ 40 ರೂಪಾಯಿ ಆಗುತ್ತೆ. 2023 ಜನವರಿ ಹಿಡ್ಕೊಂಡು ಮೇ 2024ಗೆ ನಿಮಗೆ 680 ರೂಪಾಯಿ ಆಗುತ್ತೆ. 2022 ಜನವರಿ ಹಿಡ್ಕೊಂಡು ಮೇ 2024ಗೆ ನಿಮಗೆ 1180 ರೂಪಾಯಿ ಆಗುತ್ತೆ. ಇದರ ಡಿಸ್ಕೌಂಟ್ ಸೇರಿಬಿಟ್ಟು ನಿಮಗೆ 1080 ರೂಪಾಯಲ್ಲಿ ಸಿಗುತ್ತೆ. ಈ ಒಂದು ನಂಬರ್ಗೆ ಪೇ ಮಾಡಿ ಸ್ಕ್ರೀನ್ಶಾಟ್ ಅನ್ನು ಕಳಿಸುವ ಮೂಲಕ ನಮ್ಮ PDF ಫಾರ್ಮೆಟ್ ಇರುವಂತಹ ಮ್ಯಾಗಝಿನ್ಗಳನ್ನು ನೀವು ಪಡೆದುಕೊಳ್ಬಹುದು. ನೆಕ್ಸ್ಟ್ ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಯಾವ ತರ ಪ್ರಶ್ನೆ ಕೇಳಿದೆ ಅಂದ್ರೆ, ವಿಶ್ವ ಹೂಡಿಕೆ ವರದಿ ಬಿಡುಗಡೆ ಮಾಡುವ ಸಂಸ್ಥೆ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 2ನೇ ಆಪ್ಷನು UNCTD. ಇದಕ್ಕೆ ಸರಿಯಾದ ಉತ್ತರ. ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಅಂಡ್ ಡೆವಲಪ್ಮೆಂಟ್. UNCTD ಅಂದ್ರೆ ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಅಂಡ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ರೀಸೆಂಟ್ ಆಗಿ 2024ನೇ ಸಾಲಿನ ವಿಶ್ವ ಹೂಡಿಕೆ ವರದಿಯನ್ನು ಬಿಡುಗಡೆ ಮಾಡಿದೆ. ಅಂದ್ರೆ ವರ್ಲ್ಡ್ ಇನ್ವೆಸ್ಟ್ಮೆಂಟ್ ರಿಪೋರ್ಟ್ 2024 ಅನ್ನು ಇದು ರೀಸೆಂಟ್ ಆಗಿ ಬಿಡುಗಡೆ ಮಾಡಿರುವಂಥದ್ದು. ಈ ಒಂದು ವರದಿಯ ಪ್ರಕಾರ ಭಾರತದ ವಿದೇಶಿ ನೇರ ಹೂಡಿಕೆ ಅಂದ್ರೆ FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಈ ಒಂದು FDI ನ ಒಳಹರಿವು 2023ರಲ್ಲಿ 43% ಕುಸಿತ ಕಂಡಿರುವಂಥದ್ದು ನೋಡಿ. 2023ರಲ್ಲಿ ಇದರ ಒಂದು ಪ್ರಮಾಣ ಇಳಿಕೆ ಆಗಿರುವಂಥದ್ದು. ಇನ್ನು 2022ರಲ್ಲಿ $49 ಶತಕೋಟಿಯಿಂದ 2023ರಲ್ಲಿ $ಎಷ್ಟಪ್ಪ ಅಂತಂದ್ರೆ 28 ಶತಕೋಟಿಗೆ ಇಳಿಕೆ ಆಗಿರುವಂಥದ್ದು.
ಇಲ್ಲಿ ರೂಪಾಯಿ ಲೆಕ್ಕದಲ್ಲಿ ತೆಗೆದುಕೊಂಡು ಇಲ್ಲಿ ಏನಪ್ಪ ಅಂತಂದ್ರೆ ಅಮೌಂಟ್ ಲೆಕ್ಕದಲ್ಲಿ ತೆಗೆದುಕೊಂಡ್ರೆ ಎಷ್ಟಂದ್ರೆ 28 ಶತಕೋಟಿಗೆ ತಲುಪಿರುವಂಥದ್ದು. ಇನ್ನು ಪರ್ಸೆಂಟೇಜ್ ಲೆಕ್ಕದಲ್ಲಿ 43% ಕಡಿಮೆ ಆಗಿರುವಂಥದ್ದು. ಇದರೊಂದಿಗೆ FDI ಸ್ವೀಕರಿಸುವಲ್ಲಿ ಭಾರತದ ಶ್ರೇಯಾಂಕವು 2022ರಲ್ಲಿ 8ನೇ ಸ್ಥಾನದಿಂದ 2023ರಲ್ಲಿ 15ನೇ ಸ್ಥಾನಕ್ಕೆ ಇಳಿಕೆ ಆಗಿರುವಂಥದ್ದು. FDIನ ಒಳಹರಿವಿನಲ್ಲಿ 2022ರಲ್ಲಿ 8ನೇ ಸ್ಥಾನದಲ್ಲಿ ಭಾರತ ಇತ್ತು. 2025ರಲ್ಲಿ 23ರಲ್ಲಿ 15ನೇ ಸ್ಥಾನಕ್ಕೆ ಅಂದರೆ 7 ಸ್ಥಾನ ಇಲ್ಲಿ ಇನ್ಕ್ರೀಸ್ ಆಗಿರುವಂಥದ್ದು. ಇನ್ನು FDI ಹೊರಹರಿವಿನಿಂದ ಭಾರತದಿಂದ ಹೊರಗೆ ಹೋಗುವಂಥ FDIದಲ್ಲಿ ಭಾರತದ ಶ್ರೇಯಾಂಕವು 2022ರಲ್ಲಿ 23ನೇ ಸ್ಥಾನದಿಂದ 2023ರಲ್ಲಿ 20ನೇ ಸ್ಥಾನಕ್ಕೆ ಸುಧಾರಿಸಿರುವಂಥದ್ದು. 23ರಿಂದ 20ಕ್ಕೆ ಬಂದಿರುವಂಥದ್ದು. ಅದರಲ್ಲಿ 8ರಿಂದ 15ಕ್ಕೆ ಇಳಿಕೆ ಆಗಿರುವಂಥದ್ದು. ಇನ್ನು ಜಾಗತಿಕ FDI 2023ರಲ್ಲಿ $1 ಟ್ರಿಲಿಯನ್ ಅಂದರೆ 2% ಕೂಡ ಕಡಿಮೆ ಆಗಿರುವಂಥದ್ದು. ಅಂದರೆ ಇಲ್ಲಿ ನಾವು ಜಾಗತಿಕ ಮಟ್ಟದಲ್ಲಿ ಕೂಡ FDIದಲ್ಲಿ ಕಡಿಮೆ ಆಗಿದೆ, ಭಾರತದಲ್ಲಿ ಕೂಡ ಕಡಿಮೆ ಆಗಿರುವಂಥದ್ದು. ಜಾಗತಿಕವಾಗಿ ಎಷ್ಟಂದ್ರೆ 2% ಕಡಿಮೆ ಆಗಿರುವಂಥದ್ದು. ಇನ್ನು ಟಾಪ್ 5 ಹೋಸ್ಟ್ ಎಕನಾಮಿ ಅಂದರೆ FDI ಒಳಹರಿವನ್ನು ಪಡೆದುಕೊಂಡಿರುವಂಥ ಟಾಪ್ ರಾಷ್ಟ್ರಗಳು ಯಾವಂದ್ರೆ ಮೊದಲ ಸ್ಥಾನದಲ್ಲಿ USA ಇರುವಂಥದ್ದು, ಆಮೇಲೆ 2ನೇ ಸ್ಥಾನದಲ್ಲಿ ಚೀನಾ ಇರುವಂಥದ್ದು, 3ನೇ ಸ್ಥಾನದಲ್ಲಿ ಸಿಂಗಾಪುರ, 4ನೇ ಸ್ಥಾನದಲ್ಲಿ ಹಾಂಗ್ಕಾಂಗ್ ಮತ್ತು ಚೀನಾ, ತದನಂತರದಲ್ಲಿ 5ನೇ ಸ್ಥಾನ ಬ್ರೆಜಿಲು, 15ನೇ ಸ್ಥಾನದಲ್ಲಿ ಇಂಡಿಯಾ ಪಡೆದುಕೊಂಡಿರುವಂಥದ್ದು. ಈಗ ನಾವು ಡಿಸ್ಕಷನ್ ಮಾಡಿದ್ದೀವಿ ಭಾರತದ FDI ಒಳಹರಿವಿನಲ್ಲಿ 8ರಿಂದ 15ಕ್ಕೆ ಜಿಗಿತ ಕಂಡಿರುವಂಥದ್ದು. ಇನ್ನು ಟಾಪ್ 5 ಹೋಮ್ ಎಕನಾಮಿಕ್ಸ್ ಅಂದರೆ FDIನ ಹೊರಹರಿವಿನಲ್ಲಿ ಅಂದರೆ FDI ಹೊರ ಹೋಗುವಂಥ ದೇಶದಿಂದ ಹೊರಗೆ ಹೋಗುವಂಥ FDIದಲ್ಲಿ ಮೊದಲ ಸ್ಥಾನದಲ್ಲಿದೆ USA. ಅಂದರೆ FDI ಒಳಹರಿವಿನಲ್ಲಿಯೂ ಕೂಡ USA ಮೊದಲ ಸ್ಥಾನದಲ್ಲಿದೆ. ಇನ್ನು FDI ಹೊರಹರಿವಿನಲ್ಲಿಯೂ ಕೂಡ USA ಮೊದಲ ಸ್ಥಾನ ಇರುವಂಥದ್ದು. ಇನ್ನು 2ನೇ ಸ್ಥಾನದಲ್ಲಿ ಜಪಾನ್ ಇರುವಂಥದ್ದು, ಇನ್ನು 3ನೇ ಸ್ಥಾನದಲ್ಲಿ ಚೀನಾ, 4ನೇ ಸ್ಥಾನದಲ್ಲಿ ಸ್ವಿಟ್ಜರ್ಲ್ಯಾಂಡು, ಇನ್ನು 5ನೇ ಸ್ಥಾನದಲ್ಲಿ ಹಾಂಗ್ಕಾಂಗ್ ಮತ್ತು ಚೀನಾ, ಇನ್ನು 20ನೇ ಸ್ಥಾನದಲ್ಲಿ ಇಂಡಿಯಾ ಪಡೆದುಕೊಂಡಿರುವಂಥದ್ದು. ಅಲ್ಲಿ ಇಂಡಿಯಾ 15ನೇ ಸ್ಥಾನ, ಇದರಲ್ಲಿ 20ನೇ ಸ್ಥಾನ ಪಡೆದುಕೊಂಡಿರುವಂಥದ್ದು. ಇನ್ನು ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್ ಬಗ್ಗೆ ನಾವು ಮಾತಾಡ್ತಾ ಬಂದು ನೋಡಿ. ಇದು ಸ್ಥಾಪನೆ ಆಗಿದ್ದು 1964ರಲ್ಲಿ. ಇದರ ಪ್ರಧಾನ ಕಚೇರಿಯಲ್ಲಿ ಕಂಡುಬರುತ್ತೆ ಜೆನೆವಾದಲ್ಲಿ ಕಂಡುಬರುತ್ತೆ. ಜೆನೆವಾ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಕಂಡುಬರುವಂಥ ನಗರವಾಗಿರುವಂಥದ್ದು. ಇನ್ನು ಯಾವ ದೇಶದ ತಂಡವು ಒನ್ ವರ್ಲ್ಡ್ ಮೀಡಿಯಾ ಪ್ರೆಸ್ ಫ್ರೀಡಮ್ ಪ್ರಶಸ್ತಿ ಪಡೆದುಕೊಂಡಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 4ನೇ ಆಪ್ಷನು ಸೊಮಾಲಿಯಾ. ಇದಕ್ಕೆ ಸರಿಯಾದ ಉತ್ತರ. ಸೊಮಾಲಿಯಾದ ಬಿಲಾನ್ ಮೀಡಿಯಾ ಕೇವಲ ಮಹಿಳೆಯರನ್ನು ಒಳಗೊಂಡ ಸುದ್ದಿ ತಂಡವು ಒನ್ ವರ್ಲ್ಡ್ ಮೀಡಿಯಾ ಪ್ರೆಸ್ ಫ್ರೀಡಮ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿರುವಂಥದ್ದು. ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಬಿಲಾನ್ ಮೀಡಿಯಾ ಕೇವಲ ಮಹಿಳೆಯರನ್ನು ಮಾತ್ರ ಒಳಗೊಂಡಿರುವಂತಹ ಒಂದು ಸುದ್ದಿ ಮೀಡಿಯಾವಾಗಿರುವಂಥದ್ದು. ಇದು ಯಾವುದಂದ್ರೆ ಒನ್ ವರ್ಲ್ಡ್ ಮೀಡಿಯಾ ಪ್ರೆಸ್ ಫ್ರೀಡಮ್ ಪ್ರಶಸ್ತಿಯನ್ನು ಪಡೆದುಕೊಂಡಿರುವಂಥದ್ದು. ಈ ಪ್ರಶಸ್ತಿಗೆ ಭಾಜನವಾದ ಸೊಮಾಲಿಯಾದ ಮೊದಲ ಸುದ್ದಿ ತಂಡವಾಗಿರುವಂಥದ್ದು. ಈ ಪ್ರಶಸ್ತಿಯನ್ನು ವರ್ಲ್ಡ್ ಮೀಡಿಯಾ ಅವಾರ್ಡ್ ಸಮಾರಂಭದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗಿರುವಂಥದ್ದು. ಇನ್ನು ಈ ಒಂದು ಬಿಲಾನ್ ಮೀಡಿಯಾ ಏನು ಹೇಳಿದೆ ನೋಡಿ, ಇದನ್ನು 2021ರಲ್ಲಿ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ಅಂದರೆ UNDP ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಪ್ರಾರಂಭ ಮಾಡಿರುವಂಥದ್ದು. ವರ್ಲ್ಡ್ ಮೀಡಿಯಾ ಪ್ರಶಸ್ತಿಗಳು UK ಮೂಲದ ಲಾಭರಹಿತ ಸಂಸ್ಥೆಯಾಗಿರುವಂಥ ವರ್ಲ್ಡ್ ಮೀಡಿಯಾ ಸಂಸ್ಥೆಯ ಮೂಲಕ ನೀಡಲಾಗ್ತಾ ಇರುವಂಥದ್ದು. UK ಮೂಲದ ಸಂಸ್ಥೆಯಾಗಿರುವಂಥ ವರ್ಲ್ಡ್ ಮೀಡಿಯಾ ಅನ್ನೋದು ಈ ಒಂದು ಪ್ರಶಸ್ತಿಗಳನ್ನು ಪ್ರದಾನ ಮಾಡುವಂಥ ಸಂಸ್ಥೆಯಾಗಿರುವಂಥದ್ದು. ಇನ್ನು ಸಲಿಂಗ ವಿವಾಹಕ್ಕೆ ಅನುಮತಿ ನೀಡಿದ ಆಗ್ನೇಯ ಏಷ್ಯಾದ ಮೊದಲ ದೇಶ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ 1ನೇ ಆಪ್ಷನು ಥೈಲ್ಯಾಂಡ್. ಇದಕ್ಕೆ ಸರಿಯಾದ ಉತ್ತರ. ಇತ್ತೀಚೆಗೆ ಥೈಲ್ಯಾಂಡವು ಸಲಿಂಗ ವಿವಾಹವನ್ನು ಕಾನೂನುಬದ್ಧಗೊಳಿಸಿರುವಂಥದ್ದು. ಈ ಮೂಲಕ ಸಲಿಂಗ ವಿವಾಹಕ್ಕೆ ಅನುಮತಿ ನೀಡಿದ ಆಗ್ನೇಯ ಏಷ್ಯಾದ ಮೊದಲ ದೇಶವಾಗಿರುವಂಥದ್ದು. ಪ್ರಪಂಚದಾದ್ಯಂತ ಇಲ್ಲಿವರೆಗೆ ಎಷ್ಟಂದ್ರೆ 36 ದೇಶಗಳಲ್ಲಿ ಸಲಿಂಗ ವಿವಾಹವನ್ನು ಅನುಮತಿ ನೀಡಲಾಗಿರುವಂಥದ್ದು. ಈಗ ಏನು ಮಾಡಿದೆ ಥೈಲ್ಯಾಂಡ್ ಈ ಒಂದು ಸಹಲಿಂಗ ವಿವಾಹವನ್ನು ಕೂಡ ಕಾನೂನುಬದ್ಧಗೊಳಿಸಿರುವಂಥದ್ದು. ಈ ಮೂಲಕ ಏನಪ್ಪಾ ಅಂತಂದ್ರೆ ಆಗ್ನೇಯ ಏಷ್ಯಾದ ಮೊದಲ ರಾಷ್ಟ್ರ ಎಂಬ ಹೆಗ್ಗಳಿಕೆಗೆ ಇಲ್ಲಿ ಪಾತ್ರವಾಗಿರುವಂಥದ್ದು. ಸಲಿಂಗ ಮ್ಯಾರೇಜ್ ಅಂದ್ರೆ ಏನು ಹೇಳ್ತೀವಿ ಅಂದ್ರೆ ಸೇಮ್ ಸೆಕ್ಸ್ ಮ್ಯಾರೇಜು ಅಂದರೆ ಮೇಲು ಆಮೇಲೆ ಫಿಮೇಲು ಈ ತರ ನಾವೇನು ಹೇಳ್ತೀವಿ ಸಲಿಂಗ ವಿವಾಹ ಅಂತ ಕರಿತೀವಿ ಇದಕ್ಕೆ. ಇನ್ನು ನೆಕ್ಸ್ಟ್ ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಯಾವ ತರ ಪ್ರಶ್ನೆ ಕೇಳಿದ್ರ ಶೇಷಶಾಹಿ
ವಿಷ್ಣು ಮೂರ್ತಿ ಯಾವ ರಾಜ್ಯದಲ್ಲಿ ಕಂಡು ಹಿಡಿಯಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಎರಡನೇ ಆಪ್ಷನು ಮಹಾರಾಷ್ಟ್ರ. ಆದರೆ ಯಾಕೆ ಒಂದು ಟಾಪಿಕ್ ಮೇಲೆ ಪ್ರಶ್ನೆ ಕೇಳಿದೆವು ಅಂದ್ರೆ ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ, ಮಹಾರಾಷ್ಟ್ರ ಉತ್ಖನದ ವೇಳೆ ಶೇಷಾಯಿ ವಿಷ್ಣು ಶಿಲ್ಪ ಪತ್ತೆ ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ ಅಲ್ಲಿ ಕಾಣಿಸಿಕೊಂಡಿರುವಂಥದ್ದು. ಇಲ್ಲಿ ಶೇಷಾಯಿ ವಿಷ್ಣು ಅಂದ್ರೆ ಏನಂದ್ರ ವೀರ ಮೀಸುತ್ತಿರುವ ವಿಷ್ಣು, ಅಂದರೆ ವಿಷ್ಣುವನು ಮಲಗಿರುವ ರೂಪದಲ್ಲಿ ಕಂಡು ಬರುವಂತಹ ಒಂದು ಮೂರ್ತಿ ಅಂತ ನಾವು ಹೇಳ್ತೀವಿ. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯು ಮಹಾರಾಷ್ಟ್ರದ ಬುಲಢಾಣಾ ಜಿಲ್ಲೆಯ ಶಿಂದಖೇಡ ರಾಜ್ಯ ಪಟ್ಟಣದಲ್ಲಿ ನಡೆಸಿದ ಉತ್ಖನನದ ವೇಳೆ ಶೇಷಾಯಿ ವಿಷ್ಣು ಮೂರ್ತಿ ಸಿಕ್ಕಿರುವಂಥದ್ದು. ರಾಜ್ಯ ಯಾವುದು? ಮಹಾರಾಷ್ಟ್ರ ರಾಜ್ಯ. ಯಾವ ಏರಿಯಾದಲ್ಲಿ ಅಂದ್ರೆ ಬುಲಢಾಣಾ ಜಿಲ್ಲೆಯ ಶಿಂದಖೇಡ ರಾಜ್ಯ ಪಟ್ಟಣದಲ್ಲಿ ಇದು ಕಂಡು ಹಿಡಿಯಲಾಗಿರುವಂಥದ್ದು. ಲಖುಜಿ ಜಾಧವ್ ರಾವ್ ಛತ್ರಿ ದೇಗುಲದಲ್ಲಿ ಉತ್ಖನನ ನಡೆಸಿದ ಸಂದರ್ಭದಲ್ಲಿ 2.25 ಮೀಟರ್ ಆಳದಲ್ಲಿ ಈ ಒಂದು ಶಿಲ್ಪವನ್ನು ಪತ್ತೆ ಮಾಡಲಾಗಿರುವಂಥದ್ದು. ಕಪ್ಪು ಶಿಲೆಯ ಮೂರ್ತಿ ಇದಾಗಿದ್ದು ಹೊಯ್ಸಳರ ಕಾಲದ ಮೂರ್ತಿಗಳನ್ನು ಹೋಲುತ್ತಿರುವಂಥದ್ದು. ಅಂದ್ರೆ ಹೊಯ್ಸಳ ಕಾಲದಲ್ಲಿ ಯಾವ ತರ ಒಂದು ಮೂರ್ತಿಗಳು ಕಂಡು ಬರ್ತಾವೆ ನೋಡಿ, ಅದೇ ತರ ಈ ಒಂದು ಮೂರ್ತಿಯು ಕೂಡ ಹೋಲಿಕೆ ಹೊಂದಿರುವಂಥದ್ದು. ವಿಷ್ಣುವು ಶೇಷನಾಗ ಮೇಲೆ ವೀರ ಮೀಸಿದ್ದು ಲಕ್ಷ್ಮಿಯು ವಿಷ್ಣುವಿನ ಪಾದ ಒತ್ತುತ್ತಿದ್ದಾಳೆ. ಅಂದ್ರೆ ಇಲ್ಲಿ ವಿಷ್ಣು ಏನ್ ಮಾಡಿದೆ, ಮಲಗಿನ ರೂಪದಲ್ಲಿ ಕಂಡು ಬಂದಿರುವಂಥದ್ದು. ಇಲ್ಲಿ ಲಕ್ಷ್ಮಿ ಏನ್ ಮಾಡ್ತಾಳೆ, ವಿಷ್ಣುವಿನ ಪಾದವನ್ನು ಒತ್ತುತ್ತಿದ್ದಿರುವಂಥದ್ದು. ಸಮುದ್ರ ಮಂಥನದ ಚಿತ್ರಣವಿದ್ದು ಅಶ್ವ ಐರಾವತನು ಕೂಡ ಇಲ್ಲಿ ನಾವು ಕಾಣಬಹುದು. ತಜ್ಞರ ಪ್ರಕಾರ ಸ್ಥಳೀಯವಾಗಿ ಸಿಗುವ ಜ್ವಾಲಾಮುಖಿ ಬಂಡೆಯ ಬದಲಾಗಿ ಕಪ್ಪು ಶಿಲೆಯನ್ನೇ ಮೂರ್ತಿ ರಚನೆಗೆ ಬಳಸಲಾಗಿರುವಂಥದ್ದು. ಈ ಒಂದು ಶಿಲೆ ಕೆತ್ತನೆ ಮಾಡೋಕೆ ಇಲ್ಲಿ ಕಪ್ಪು ಶಿಲೆಯನ್ನು ಬಳಕೆ ಮಾಡಲಾಗಿರುವಂಥದ್ದು. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ತರ ಕೇಳಿದೆ ನೋಡಿ, ನ್ಯಾಟೋ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೂರನೇ ಆಪ್ಷನು ಬೆಲ್ಜಿಯಂನ ಬ್ರೂಸೆಲ್ದಲ್ಲಿ ಇದರ ಒಂದು ಕೇಂದ್ರ ಕಚೇರಿ ಕಂಡು ಬರ್ತಾ ಇರುವಂಥದ್ದು. ನೋಡಿ, ನ್ಯಾಟೋದ ನೂತನ ಕಾರ್ಯದರ್ಶಿಯಾಗಿ ಮಾರ್ಕ್ ರುಟ್ಟೆ ನೇಮಕಗೊಂಡಿದ್ದಾರೆ. ಮಾರ್ಕ್ ರುಟ್ಟೆ ಅವರು ಅಕ್ಟೋಬರ್ 2, 2024ರಂದು ಜೇನ್ಸ್ ಸ್ಟೋಲೆನ್ಬರ್ಗ್ ಅವರ ಉತ್ತರಾಧಿಕಾರಿ ಆಗಲಿದ್ದಾರೆ. ಅಂದ್ರೆ ಪ್ರಸ್ತುತವಾಗಿ ಈಗ ಏನಿದ್ದಾರೆ, ಇನ್ನೂ ಕೂಡ ಜೇನ್ಸ್ ಸ್ಟೋಲೆನ್ಬರ್ಗ್ ಅವರಿದ್ದಾರೆ. ಅವರ ಒಂದು ಅಧಿಕಾರಾವಧಿ ಅಕ್ಟೋಬರ್ 2ರಂದು ಮುಕ್ತಾಯಗೊಳ್ತಾ ಇರುವಂಥದ್ದು. ಇದರ ಹಿನ್ನೆಲೆಯಲ್ಲಿ ರೀಸೆಂಟ್ ಆಗಿ ಈ ನ್ಯಾಟೋದ ನೂತನ ಕಾರ್ಯದರ್ಶಿಯಾಗಿ ಮಾರ್ಕ್ ರುಟ್ಟೆ ಅವರನ್ನು ನೇಮಕ ಮಾಡಲಾಗಿರುವಂಥದ್ದು. ಇವರು ಅಕ್ಟೋಬರ್ 2, 2024ರಂದು ಅಧಿಕಾರವನ್ನು ವಹಿಸಿಕೊಳ್ಳಲಿದ್ದಾರುವಂಥದ್ದು. ಇನ್ನು ನ್ಯಾಟೋ ಬಗ್ಗೆ ಮಾತಾಡ್ತಾ ಬಂದು ನೋಡಿ, ನ್ಯಾಟೋ ಅಂದ್ರ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಇದು ಸ್ಥಾಪನೆ ಮಾಡಿದ್ದು 1949 ಏಪ್ರಿಲ್ 4ರಂದು ಸ್ಥಾಪನೆ ಮಾಡಿರುವಂಥದ್ದು. ವಾಷಿಂಗ್ಟನ್ ಒಪ್ಪಂದಕ್ಕೆ ಸಹಿ ಹಾಕುವುದರೊಂದಿಗೆ 1949ರಲ್ಲಿ ರೂಪುಗೊಂಡ ನ್ಯಾಟೋ ಉತ್ತರ ಅಮೆರಿಕ ಮತ್ತು ಯುರೋಪಿನ 32 ದೇಶಗಳ ಭದ್ರತಾ ಮೈತ್ರಿ ಆಗಿರುವಂಥದ್ದು. ಒಟ್ಟು ಇದು 32 ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಿರುವಂಥದ್ದು. 2 ಕಾಂಟಿನೆಂಟ್ ಇಂದ ಇಲ್ಲಿ ಸದಸ್ಯ ರಾಷ್ಟ್ರ ಒಳಗೊಂಡಿರುವಂಥದ್ದು. ಒಂದು ನಾರ್ತ್ ಅಮೆರಿಕಾ, ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ಯುರೋಪ. ಈ 2 ದೇಶಗಳಿಂದ 2 ಖಂಡಗಳಿಂದ ಇಲ್ಲಿ ರಾಷ್ಟ್ರಗಳನ್ನು ಒಳಗೊಂಡಿರುವಂಥದ್ದು. ಒಟ್ಟು ಸದಸ್ಯ ರಾಷ್ಟ್ರಗಳು 32. ಯಾವ ಒಪ್ಪಂದ ಮೂಲಕ ಇದು ಸ್ಥಾಪನೆ ಮಾಡಿದ್ರ, ವಾಷಿಂಗ್ಟನ್ ಒಪ್ಪಂದ ಮೂಲಕ ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಗಿರುವಂಥದ್ದು. ಏಪ್ರಿಲ್ 2023ರಲ್ಲಿ ಫಿನ್ಲ್ಯಾಂಡ್ 31ನೇ ಸದಸ್ಯ ರಾಷ್ಟ್ರವಾಗಿ ಈ ಒಂದು ಒಕ್ಕೂಟಕ್ಕೆ ಸೇರ್ಪಡೆಗೊಂಡಿರುವಂಥದ್ದು. ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೋಡಿ, 31ನೇ ಸದಸ್ಯ ರಾಷ್ಟ್ರವಾಗಿ ಸೇರಿಕೊಂಡುದು ಫಿನ್ಲ್ಯಾಂಡ್ 2023ರಲ್ಲಿ. ಇನ್ನು 32ನೇ ಸದಸ್ಯ ರಾಷ್ಟ್ರವಾಗಿ ಈ ಒಂದು ಒಕ್ಕೂಟಕ್ಕೆ ಸೇರಿಕೊಂಡಿರುವಂತಹ ರಾಷ್ಟ್ರ ಯಾವುದಂದ್ರ ಸ್ವೀಡನ್ ಅಂತ ಹೇಳ್ತೀವಿ. ಈ ಮೂಲಕ ಒಟ್ಟು ಸದಸ್ಯ ರಾಷ್ಟ್ರಗಳು 32 ಆಗಿರುವಂಥದ್ದು. ಇನ್ನು ರಾಜಕೀಯ ಮತ್ತು ಮಿಲಿಟರಿ ವಿಧಾನಗಳಿಂದ ಮಿತ್ರ ರಾಷ್ಟ್ರಗಳ ಸ್ವಾತಂತ್ರ್ಯ ಮತ್ತು ಭದ್ರತೆಯನ್ನು ಕಾಪಾಡುವುದು ನ್ಯಾಟೋದ ಮೂಲಭೂತ ಗುರಿಯಾಗಿರುವಂಥದ್ದು. ಮಿತ್ರ ರಾಷ್ಟ್ರಗಳ ಒಂದು ಸ್ವತಂತ್ರ ಆಗಿರ್ಬೋದು ಮತ್ತು ಅವುಗಳ ಒಂದು ಭದ್ರತೆ ಕಾಪಾಡಿಕೊಳ್ಳುವುದು ಈ ಒಂದು ಸಂಘಟನೆಯ ಮೊದಲ ಗುರಿಯಾಗಿರುವಂಥದ್ದು. ವಾಷಿಂಗ್ಟನ್ ಒಪ್ಪಂದದ 5ನೇ ವಿಧಿಯು ಒಂದು ಮಿತ್ರ ರಾಷ್ಟ್ರದ ವಿರುದ್ಧದ ದಾಳಿಯು ಎಲ್ಲರ ವಿರುದ್ಧದ ದಾಳಿಯಾಗಿದೆ ಎಂದು ಹೇಳುತ್ತದೆ. ಅಂದರೆ ಈ ಒಂದು ನ್ಯಾಟೋ ಸಂಸ್ಥೆಯ ಮೂಲ ತತ್ವ ಏನಂದ್ರೆ, ಯಾವುದೇ ಒಂದು ರಾಷ್ಟ್ರದ ವಿರುದ್ಧ ಒಂದು ಅಪೋಸಿಷನ್ ರಾಷ್ಟ್ರ ದಾಳಿ ಮಾಡಿದ್ರ ಇನ್ನು ಎಲ್ಲಾ ರಾಷ್ಟ್ರಗಳು ಈ ಒಂದು ಸದಸ್ಯ ರಾಷ್ಟ್ರಗಳು ಏನು ಪರಿಗಣನೆ ತೆಗೆದುಕೊಳ್ತಂದ್ರ, ಈ ಒಂದು ರಾಷ್ಟ್ರದ ಆಗಿರುವಂತಹ ದಾಳಿಯು ತಮ್ಮ ವಿರುದ್ಧ ದಾಳಿ, ಅಂದ್ರೆ ಒಂದು ಮಿತ್ರ ರಾಷ್ಟ್ರದ ವಿರುದ್ಧ ಆಗಿರುವಂತಹ ದಾಳಿಯು ನಮ್ಮೆಲ್ಲರ ವಿರುದ್ಧ ಆಗಿರುವಂತಹ ದಾಳಿ ಎಂದು ಪರಿಗಣನೆ ತೆಗೆದುಕೊಂಡು ಬಿಟ್ಟು ಏನ್ ಮಾಡ್ತವೆ, ಎಲ್ಲಾ ರಾಷ್ಟ್ರಗಳು ಅಲ್ಲಿ ಅಪೋಸಿಷನ್ ರಾಷ್ಟ್ರದ ಮೇಲೆ ದಾಳಿಯನ್ನು ಮಾಡ್ತವ. ಇದು ಈ ಒಂದು ಸಂಸ್ಥೆಯ ಒಂದು ತತ್ವವಾಗಿರುವಂಥದ್ದು.
ಇನ್ನು ಇತ್ತೀಚೆಗೆ ನ್ಯಾಟೋ ಶೃಂಗಸಭೆಯು ಲಿಥುವೇನಿಯಾದ ವಿಲ್ನಿಯಸ್ನಲ್ಲಿ ನಡೆದಿರುವಂಥದ್ದು. ಇದನ್ನು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನ್ಯಾಟೋ ಶೃಂಗಸಭೆ ರೀಸೆಂಟ್ ಆಗಿ ಲಿಥುವೇನಿಯಾದಲ್ಲಿ ನಡೆದಿರುವಂಥದ್ದು. ಏನಾದರೂ ಪ್ರಧಾನ ಕಚೇರಿ ಎಲ್ಲಿ ಕಂಡು ಬರುತ್ತೆ? ಬೆಲ್ಜಿಯಂನ ಬ್ರುಸೆಲ್ನಲ್ಲಿ ಕಂಡು ಬರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಯಾವ ತರ ಪ್ರಶ್ನೆ ಕೇಳಿದೆ ಅಂದ್ರೆ, ಇತ್ತೀಚೆಗೆ ಯಾವ ನಗರವನ್ನು ಭಾರತದ ಮೊದಲ ಯುನೆಸ್ಕೋ ಸಾಹಿತ್ಯ ನಗರ ಎಂದು ಘೋಷಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಎರಡನೇ ಆಪ್ಷನ್ ಕೋಜಿಕೋಡ. ಕೇರಳದಲ್ಲಿ ಕಂಡು ಬರುವಂತಹ ಕೋಜಿಕೋಡವನ್ನು ರೀಸೆಂಟ್ ಆಗಿ ಯುನೆಸ್ಕೋ ಸಾಹಿತ್ಯ ನಗರ ಅಂತ ಘೋಷಣೆ ಮಾಡಲಾಗಿರುವಂಥದ್ದು. 1498ರಲ್ಲಿ ವಾಸ್ಕೋಡಿ ಗಾಮ ಕಾಲಿಟ್ಟ ಮೊದಲ ನಗರ ಭಾರತದ ಯಾವಂದ್ರ ಕ್ಯಾಲಿಕಟ್ ಅಂತ ಹೇಳ್ತೀವಿ. ಕ್ಯಾಲಿಕಟ್ಗೆ ಹಿಂದೆ ನಾವು ಏನು ಕರಿತೀವಿ? ಕೋಜಿಕೋಡ ಅಂತ ಕರಿತೀವಿ. 1498ರಲ್ಲಿ ವಾಸ್ಕೋಡಿ ಗಾಮ ಈ ಒಂದು ನಗರಕ್ಕೆ ಕಾಲಿಡುವ ಮೂಲಕ ಭಾರತದಲ್ಲಿ ಯುರೋಪಿಯನ್ನರ ಆಗಮನವಾಗಿರುವಂಥದ್ದು. ಕೇರಳದ ಕೋಜಿಕೋಡನ್ನು ಅಧಿಕೃತವಾಗಿ ಭಾರತದ ಮೊದಲ ಯುನೆಸ್ಕೋ ಸಾಹಿತ್ಯ ನಗರ ಎಂದು ಘೋಷಣೆ ಮಾಡಲಾಗಿರುವಂಥದ್ದು. ಇದು ಅಲ್ಲದೆ ಅಕ್ಟೋಬರ್ 2023ರಲ್ಲಿ ಕೋಜಿಕೋಡ ಯುನೆಸ್ಕೋ ಕ್ರಿಯೇಟಿವ್ ಸಿಟೀಸ್ ನೆಟ್ವರ್ಕ್ನ ಸಾಹಿತ್ಯ ವಿಭಾಗದಲ್ಲಿ ಸ್ಥಾನವನ್ನು ಗಳಿಸಿರುವಂಥದ್ದು. ಈಗ ಅಧಿಕೃತವಾಗಿ ಅದಕ್ಕೆ ಸಾಹಿತ್ಯ ನಗರ ಅಂತ ರೀಸೆಂಟ್ ಆಗಿ ಘೋಷಣೆ ಮಾಡಲಾಗಿರುವಂಥದ್ದು. ಇನ್ನು ಕೋಜಿಕೋಡ್ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡಿ. ಕ್ಯಾಲಿಕಟ್ ಎಂದು ಕರೆಯಲ್ಪಡುತ್ತಿದ್ದ ಕೋಜಿಕೋಡ್ ಕೇರಳದ ಕರಾವಳಿಯಲ್ಲಿರೋ ಒಂದು ನಗರವಾಗಿರುವಂಥದ್ದು. ಇದಕ್ಕೆ ಪ್ರೀವಿಯಸ್ ಆಗಿ ನಾವು ಇಲ್ಲಿ ಕ್ಯಾಲಿಕಟ್ ಅಂತ ಕರೆಯಲಾಗ್ತಾ ಇರುವಂಥದ್ದು. 1498ರಲ್ಲಿ ವಾಸ್ಕೋಡಿ ಗಾಮನು ಇಲ್ಲಿ ಆಗಮನ ಮಾಡಿರುವಂಥದ್ದು. ಮೊಟ್ಟ ಮೊದಲ ಬಾರಿಗೆ ಯುರೋಪಿಯನ್ನರ ಆಗಮನ ಆಗಿದೆ ಭಾರತದ ಯಾವ ನಗರದಲ್ಲಿ ಅಂದ್ರೆ ಕ್ಯಾಲಿಕಟ್ ಅಂತ ಹೇಳ್ತೀವಿ. ಇದು ಇತಿಹಾಸದಲ್ಲಿ ಒಂದು ಪ್ರಮುಖ ಘಟ್ಟವಾಗಿರುವಂಥದ್ದು. ಕೋಜಿಕೋಡನ್ನು ಒಮ್ಮೆ ಮಸಾಲೆಗಳ ನಗರ ಎಂದು ಕರೆಯಲಾಗುತ್ತಿತ್ತು, ಏಕೆಂದರೆ ಇದು ಪೂರ್ವ ಮಸಾಲೆ ವ್ಯಾಪಾರದ ಪ್ರಮುಖ ಭಾಗವಾಗಿರುವಂಥದ್ದು. ಈ ಹಿಂದೆ ಇದಕ್ಕೆ ಮಸಾಲೆಗಳ ನಗರ ಅಂತ ಕರಿತಿದ್ರು, ಯಾಕಂದ್ರೆ ಒಂದು ಸ್ಪೈಸಸ್ ಈಸ್ಟರ್ನ್ ಟ್ರೇಡ್ಗೆ ತುಂಬಾ ಒಂದು ಪ್ರಸಿದ್ಧಿ ಆಗಿರುವಂಥದ್ದು. ಸೊ ಅದರ ಹಿನ್ನೆಲೆಯಲ್ಲಿ ಇದಕ್ಕೆ ನಾವು ಮಸಾಲೆಗಳ ನಗರ ಎಂದು ಕೂಡ ಕರೆಯಲಾಗ್ತಾ ಇರುವಂಥದ್ದು. ಕ್ಯಾಲಿಕೋ ಎಂಬುದು ಈ ಒಂದು ಸ್ಥಳದಿಂದ ಬರುವ ಒಂದು ರೀತಿಯ ಕೈಯಿಂದ ನೇಯ್ದ ಹತ್ತಿಯ ಬಟ್ಟೆಯಾಗಿರುವಂಥದ್ದು. ಇದನ್ನು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಕ್ಯಾಲಿಕೋ ಅಂದ್ರೆ ಬಟ್ಟೆ. ಇದು ಯಾವ ಪ್ಲೇಸ್ ಇಂದ ತಯಾರಿಸಲಾಗ್ತದೆ, ಯಾವ ಪ್ಲೇಸ್ ಅಲ್ಲಿ ಬರುತ್ತೆ ಅಂದ್ರೆ ಇದು ಕೋಜಿಕೋಡಲ್ಲಿ ತಯಾರಿಸಿರುವಂತಹ ಒಂದು ಹತ್ತಿ ಬಟ್ಟೆ ಆಗಿರುವಂಥದ್ದು. ಇನ್ನು ಪ್ರಸಿದ್ಧವಾಗಿ ಇಲ್ಲಿ ಒಂದು ಮಸೀದಿ ಕಂಡು ಬರುತ್ತೆ, ಯಾವ್ದರ ಮಿಷ್ಕಾಲ್ ಮಸೀದಿ ಅಂತ ಹೇಳ್ತೀವಿ. ಈ ಒಂದು ಮಾಸ್ಕ್ ಕೂಡ ಬಹಳ ಹಳೆಯ ಮಾಸ್ಕವಾಗಿರುವಂಥದ್ದು. ಇದನ್ನು 1400ರಲ್ಲಿ ಇದನ್ನು ನಿರ್ಮಾಣ ಮಾಡಲಾಗಿರುವಂಥದ್ದು. ಇನ್ನು ಇನ್ನೊಂದು ಪ್ರಸಿದ್ಧಿ ಏನಂದ್ರೆ ಈ ಒಂದು ಪ್ಲೇಸ್ ಅದು ಪ್ರಸಿದ್ಧ ಮಾರ್ಷಲ್ ಆರ್ಟ್ ಆಗಿರುವಂತ ಯಾವ್ದಪ್ಪ ಅಂತಾರೆ ಕಲಾರಿ ಪೈಯಟು ಪ್ರಾರಂಭವಾಗಿರುವಂತ ಸ್ಥಳ. ಇದು ಒಂದು ಕೇರಳದಲ್ಲಿ ಕಂಡು ಬರುವಂತಹ ಒಂದು ಮಾರ್ಷಲ್ ಆರ್ಟು. ಇದು ಹುಟ್ಟಿಕೊಂಡಿದೆ ಈ ಒಂದು ಕೋಜಿಕೋಡ್ ನಗರದಲ್ಲಿ ಹುಟ್ಟಿಕೊಂಡಿರುವಂಥದ್ದು. ರೀಸೆಂಟ್ ಆಗಿ ಕೋಜಿಕೋಡನ್ನು ಯುನೆಸ್ಕೋ ಒಂದು ಲಿಟ್ರರಿ ಸಿಟಿ ಅಂತ ಹೇಳ್ತೀವಿ ನಾವು. ಲಿಟ್ರರಿ ಸಿಟಿ ಅಂದ್ರೆ ಸಾಹಿತ್ಯ ನಗರ ಅಂತ ರೀಸೆಂಟ್ ಆಗಿ ಘೋಷಣೆ ಮಾಡಲಾಗಿರುವಂಥದ್ದು. ಇನ್ನು ವರ್ಡ್ಸ್ ಕೊಡಿದ್ರೆ ಮೊದಲ ಪ್ರಶ್ನೆ ಯಾವ ತರ ಕೇಳಿದ್ರೆ ನೋಡಿ. ಯಾವ ಸಚಿವಾಲಯವು ಮೊದಲ ರಾಷ್ಟ್ರೀಯ ಸಂಯೋಜಕ ಉತ್ಪಾದನಾ ಸಿಂಫೋಸಿಯಂ 2024 ಅನ್ನು ಪ್ರಾರಂಭಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ. ಇನ್ನು ಫೈರ್ ಡ್ರ್ಯಾಗನ್ 480 ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡಿದೆ. ಇದು ಯಾವ ದೇಶದ ಯುದ್ಧ ತಂತ್ರದ ಬ್ಯಾಲಿಸ್ಟಿಕ್ ಕ್ಷಿಪಣಿಯಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಚೀನಾ. ಇನ್ನು ಯಾವ ಸಂಸ್ಥೆಯು ಸ್ಟೇಟ್ ಆಫ್ ಗ್ಲೋಬಲ್ ಏರ್ ವರದಿ 2024 ಬಿಡುಗಡೆ ಮಾಡಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆರೋಗ್ಯ ಪರಿಣಾಮಗಳ ಸಂಸ್ಥೆ. ಇನ್ನು ಸುದ್ದಿಯಲ್ಲಿ ಉಲ್ಲೇಖಿಸಲಾದ ಗಾರ್ನೆಟ್ ಎಂದರೆ ಅನ್ನೋ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಇದು ಒಂದು ಆಳವಾದ ಕೆಂಪು ಖನಿಜವಾಗಿರುವಂಥದ್ದು. ಸ್ನೇಹಿತರೆ, ಇಲ್ಲಿ ಒಂದು ವಿಡಿಯೋ ಮುಗಿಸೋಣ. ಮತ್ತೆ ಮುಂದಿನ ನೋಡಿದರೆ ನಾವು ಭೇಟಿಯಾಗೋಣ. ಅಲ್ಲಿ ಟೇಕ್ ಕೇರ್, ಬೈ ಬಾಯ್.